ಟು ನಮಸ್ತೆ ಕರ್ನಾಟಕ, ನಮಸ್ತೆ ಬಸ್ಸು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಹಲೋ ಅಣ್ಣ, ಓ ಗಟ್ಟಿ ಮೇಳ 4-5 ವ್ಲಾಗು ಮಾಡಿದೆ, ಯಾವ್ದಾದ್ರು ಟೆಲಿಕಾಸ್ಟ್ ಮಾಡಕ್ಕಾಗಿಲ್ಲ. ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದೀವಿ. ಇವತ್ತು ನಮ್ಮ ಇಂಟ್ರೋ ಬೇರೆ ತರ. ಸ್ವಲ್ಪ ಕತ್ಲೆ ಲೈಟ್ ಬರ್ತಾ ಇಲ್ಲ. ನೆಲಮಂಗಲ ಹತ್ರ ಒಂದು ಸ್ಟಾಪ್ ಹಾಕೋತೀವಿ. ನಿಮ್ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದ್ಯಾ? ಇಲ್ಲ ಕಣಕ್ಕ, ಇಲ್ವಂತೆ. ಕಮಾನ್ ಲೆಟ್ಸ್ ಗೋ. ಕಾಲ್ ಇಟ್ಟ ಮೇಲೆ ಎಷ್ಟು ಜನ ಇದ್ದಾರೆ ಟೋಟಲ್? ನವಗ್ರಹ 9 ಅಡಲ್ಟ್ಸ್, 2 ಮಕ್ಕಳು, 2 ನವಗ್ರಹ ಸಾಂಗ್ ಆಗ್ಬೇಕು ಹೇಳ್ತಿದ್ದೆ. 10 11 ನೀನ್ ಹೇಳೋ 11 ಲೆಕ್ಕ ಬರ್ತದೆ. ಆದ್ರೆ ನಮ್ಮ ಗಾಡಿ ಹೆವಿ ಲೋಡ್ ಆಯ್ತು. ಅಂದ್ರಲ್ಲಿ ಏನು ಇಲ್ಲ, ಅವ್ರವ್ರದ್ದು ಬ್ಯಾಗ್ ಅದ ಅಷ್ಟೇ. ಫುಲ್ ಆನ್ ವೈಬ್ಸ್. ಈಗ ಮನೆ ಬಿಟ್ಟಿದೀವಿ. ನೆಕ್ಸ್ಟ್ ಸ್ಟಾಪ್ ನೆಲಮಂಗಲ. ಒಂದು ಟೀ ಹಾಕೊಂಡು ಜಂಪು, ನಾನ್ ಸ್ಟಾಪು, ಡೈರೆಕ್ಟ್ ನಾಷ್ಟಕ್ಕೆ ಸ್ಟಾಪು. ಈಗ ನಾನ್ ಸ್ಟಾಪು, ನಾಷ್ಟಕ್ಕೆ ಸ್ಟಾಪು. ಹೆಂಗಿದೆ ವೈಬ್ಸು? ಫುಲ್ ಜೋಶಾ? ಬಿಗ್ ಬಾಸ್ ಮನೆಯೊಳಗೆ ಎಲ್ಲ ಥರ ಬಿಡ್ತಾರಲ್ಲ ಹಂಗೆ. ನಾವು 9 ಜನದೊಳಗೆ ಇಬ್ರು ಡ್ರೈವರು, ಒಂದಿಬ್ರು ಇವರು ದೊಡ್ಡವರು ಬುದ್ಧಿ ಹೇಳೋರು, ಒಂದಿಬ್ರು ಭಟ್ರು, ಹೆಣ್ಣು ಭಟ್ರು, ಗಂಡು ಭಟ್ರು, ಒಂದೆರಡು ಕಾಮಿಡಿ ಮಾಡೋ ಪಿಚ್ಗಳು, ಒಂದು ಸೆಲೆಬ್ರಿಟಿ 1-2 ಹೆಸರಿಗಿರ್ಲಿ ಅಂತ, ಶೋ ಓಡ್ಲಿ ಅಂತ, ಹಿಂಗೆ ಎಲ್ಲ ಥರ ಕಂಟೆಂಟ್ಗಳು ನಮ್ಮ ಪಾರ್ಟಿ ಒಳಗಿದೆ. ಮಳೆ ಮಾತ್ರ ಭರ್ಜರಿ. ಗ್ಲಾಸ್ಗೆಲ್ಲ ಶೈನ್ ಎಕ್ಸ್ಪ್ರೋದು ಇದು ಹಾಕ್ಸ್ಬಿಟ್ಟಿದ್ದೀನಿ, ರೈನ್ ರೆಪ್ಲಿಕೆಂಟು. ಆರಾಮಾಗಿ ಹೇಳೋದು ಬಿಸಾಕ್ತದೆ ನೀರೆಲ್ಲ. ಬಂತು ನೆಲಮಂಗಲ ಟೋಲು ಅಲ್ವಾ? ತುಂಬ ದಿನ ಆಗೋದು ಈ ಕಡೆ ಬಂದು. ಬನ್ನಿ ಈಗ ನನಗೆ ಟೀ ಹಾಕೊಂಡು ಜರ್ನಿ ಸ್ಟಾರ್ಟ್ ಮಾಡೋಣ. ಡಾಮ್ ಟೂ ಅಂತ ಯಾಕ್ರ ನಾವು ಗೊತ್ತಲ್ಲ ಅವಳಿ. ಇದಕ್ಕಾಗಿ ಇದು ಹಾರ ಕಿತ್ಕೊಂಡು ಹೊಂಟು ಇದು ಸ್ಪೀಡಾಗಿ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ಶಿಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೇನು ಟೀ ಕಾಫಿ ಏನ್ ಬೇಕು? ಟೀ ನನಗೂ ಟೀ. One eternity later. ಫೈನಲಿ ವಿ ಆರ್ ಅಟ್ ದಿ ಹಳೆಬೀಡು. ಫಸ್ಟ್ ಟೈಮ್ ಹಳೆಬೀಡು ನೋಡ್ತಾ ಇರೋದು. ಚೆನ್ನಾಗಿದೆ. ಫುಲ್ಲು ಮಳೆ. ಎಲ್ಲೂ ಮಳೆ ನಿಲ್ತು ಅಂತೇಳಿ ಇಲ್ಲೂ ನಿಂತಿಲ್ಲ ನೋಡಿ. ಇಲ್ಲಿ ಉಯ್ತಾನೆ ಇದೆ ಚೆನ್ನಾಗಿ. ಇನ್ನೂ ಲೈಟಾಗಿ ಅನಿತಾನೆ ಇದೆ. 6:15 ಓಪನ್ ಅಂದರು. ನಾವು 6 ಗಂಟೆಗೆ ಬಂದು, ಇವ್ರು 6:15 ಓಪನ್ ಮಾಡಿರಲಿಲ್ಲ. ಆಪೋಸಿಟಲ್ಲಿ ಕೆಫೆಗೆ ಹೋಗಿದ್ದು ಅಲ್ಲಿ ಟೀ ಕುಡಿಯೋಕ್ಕೆ ಅಂತ. 6:15 ಓಪನ್ ಮಾಡಿದ್ರು. ಈಗ ಆಲ್ರೆಡಿ 6:40 ನಾವು ಎಂಟ್ರಿ ಆಗೋಷ್ಟರಲ್ಲಿ. ಬಟ್ ವೆದರ್ ಮಾತ್ರ ಇನ್ನೂ ಒಳ್ಳೆ 6 ಗಂಟೆ ಥರನೇ ಇದೆ. ಸಕ್ಕತ್ತಾಗಿದೆ ಮಾತ್ರ. ಬ್ಲ್ಯಾಕ್ ಕಲರ್ ಸ್ಟೋನು. ಹಿಂಗೆ ಒಂದು 360 ವ್ಯೂ ಹಾಕೊಳ್ಳಿ. ದೊಡ್ಡದಾಗಿದೆ ಮಾತ್ರ. ಪಾರ್ಕ್ ಥರ ಗ್ರೀನರಿ ನೋಡಿ. ಒಂದು ಸೆಲೆಬ್ರಿಟಿ, ಕರಿಮಣಿ ಸೆಲೆಬ್ರಿಟಿ, ದೊಡ್ಡ ಮಣಿ ಅಂತ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಬ್ಲ್ಯಾಕ್ ಕಲರ್ ಸ್ಟೋನು. ಅದೇನು ನೆಂದಂಗೆ ಕಾಣ್ತಿದ್ಯಾ? ಇಲ್ಲ ನೋಡೋಕೆ ಮಾತ್ರ ಸಕ್ಕತ್ತಾಗಿದೆ. ಓಂ ವಿಘ್ನೇಶ್ವರಾಯ. ದಯವಿಟ್ಟು ಕಲ್ಲ ಮೇಲೆ ಏನೋ ಕೊಟ್ಟ ಇನ್ಫಾರ್ಮೇಷನ್ ಅಂತ ನಾನು ಎಲ್ಲ ಡ್ಯಾಮೇಜ್ ಆಗಿರೋದನ್ನ ಸ್ವಲ್ಪ ರಿಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಸ್ಲೀಪರ್ ಸ್ಟ್ಯಾಂಡ್, ಫ್ರೀ ಚಪ್ಪಲ್ ಸ್ಟ್ಯಾಂಡ್. ಆಹಾ, ನೋಡೋಕ್ಕೆ ಚಂದ ಇದು. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಯಪ್ಪ, ಹಾಂ, ತಿನ್ನೋಕ್ಕೆ, ಉಣ್ಣೋಕ್ಕೆ, ಕುಂತ್ಕೊಳ್ಳೋಕೆ, ನಿಂತ್ಕೊಳ್ಳೋಕೆ ಎಲ್ಲದಕ್ಕೂ ಫೀ ಅನ್ನೋ ಟೈಮಲ್ಲಿ ಫ್ರೀ ಚಪ್ಪಲ್ ಸ್ಟ್ಯಾಂಡು, ಫ್ರೀ ಪಾರ್ಕಿಂಗು. ಡೆವಲಪ್ಮೆಂಟ್ ಆಗೋದ್ರೇ ಕಾಸ್ಟ್ ಜಾಸ್ತಿ. ಅಲ್ಲಿ ಹಂಗೆ ಝೂಮ್ ಮಾಡಿದ್ರೆ ನೋಡಿ, ಅಲ್ಲಿ ಪಕ್ಕದಲ್ಲಿ ದೊಡ್ಡ ಕೆರೆ ಇದೆ. ಅದೇನು ಕೆರೆನೋ ನಂಗೆ ಗೊತ್ತಿಲ್ಲ. ಹಳೆಬೀಡು ಕೆರೆ ಅಂತಲೇ ಇರಬೇಕು. ಆದರೂ ಬೆಳಗಿನ ಜಾವ ದೇವಸ್ಥಾನ ನೋಡೋಕ್ಕೆ, ದೇವಸ್ಥಾನ ದರ್ಶನ ಮಾಡಿಕೊಂಡು ದೇವ್ರಿಗೆ ಬೆಳಗ್ಗೆ ಟ್ರಿಪ್ ಸ್ಟಾರ್ಟ್ ಮಾಡೋದಿದೆಯಲ್ಲ ಮಸ್ತು. ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಗೈಸ್. ಕರೆಕ್ಟಾಗಿ ಮಧ್ಯರಾತ್ರಿ ಬಿಟ್ಟರೆ ಬೆಳಕರಿ ಅಷ್ಟರಲ್ಲಿ ನಾವು ಅಲ್ಲಿರಬೇಕು. ದರ್ಶನ ಮಾಡಿಕೊಂಡು ಒಂದೊಳ್ಳೆ ಪಾಸಿಟಿವ್ ವೈಬ್ಸಲ್ಲಿ ಬಿಟ್ಟರೆ ಸಖತ್ತಾಗಿರುತ್ತೆ.
ಇಲ್ಲೊಂದೊಂದು ಕಲರ್ ಅಟೆನ್ಷನ್ ಟು ಡೀಟೇಲ್ ತುಂಬ ಸಖತ್ತಾಗಿದೆ ನೋಡಿ. ದೂರದಿಂದ ಒಳ್ಳೆ ಏನೋ ಡಿಸೈನ್ ಥರ ಕಾಣಿಸುತ್ತೆ, ಬಟ್ ಹತ್ರ ಹೋದರೆ ತುಂಬ ಇನ್ನೊಂದು ಅಟೆನ್ಷನ್ ಟು ಡೀಟೇಲ್ ಫೇಸಿಂದ ಹಿಡಿದು ಎಷ್ಟು ಕ್ಲಾರಿಟಿ ಇದೆ, ಎಷ್ಟು ನೀಟಾಗಿ ಮಾಡಿದೆ. ಒಳಗಡೆ ಬಂದರೆ ಬಿಸಿನೂ ಇದೆ, ಬೆಚ್ಚಗೂ ಇದೆ, ತುಂಬ ದೊಡ್ಡದಾಗಿದೆ. ಇದು ಮಾಮೂಲಿ ಸೇಮ್ ಬೇಲೂರು ಡಿಸೈನ್ ಇದೆ. ಮ್ಯಾಚ್ ಆಗೋದ್ರ ಅಲ್ಲ, ಅಲ್ಲೂ ಕೊರೆದವರೆಲ್ಲ ಕಣ್ಣಿಗೆ ಬೀಳಲ್ವಾ ಅಂತ. ದೇವರದ್ದು ಹೋಯ್ತು ಕಾಣ್ತಲ್ಲ. ಇದು ಬ್ಯಾಕ್ ಸೈಡ್ ಇನ್ನೊಂದು ಯಾವುದೋ ಟೆಂಪಲ್ ಇದೆ, ಕಲ್ಲಿನ ಟೆಂಪಲ್ಲು, ನಂದಿ ಟೆಂಪಲ್. ಆ ಕಡೆ ಒಂದಿದೆ, ಅಲ್ಲಿಗೆ ಹೋಗಿದ್ವಿ ನಾವು. ಹೋಗಿಲ್ಲ, ಹೇಗೆ ಹೋಗ್ಬೇಕು? ಅದು ನಂದಿ, ಇದು ನಂದಿನೇ, ಪರವಾಗಿಲ್ಲ, ತೊಂದರೆ ಏನಿಲ್ಲ. ನಂದಿಗೆ ಹಾಲು ಕುಡಿಸ್ರು, ಹಾಲು ಕುಡಿಯುತ್ತೆ ಹಾಲೇ ಇಲ್ವಲ್ಲ, ಅಲ್ಲಿ ಬೂಸ್ಟ್ ಕಾಯ್ತು. ಏನು ಹೇಳಿ, ಇನ್ನೇನೆಲ್ಲ ಮುಗೀತು ಅನ್ನೋಷ್ಟರಲ್ಲಿ ಮಳೆ, ಜೋರು ಮಳೆ ಏನಲ್ಲ, ಮಾಮೂಲಿ ಅದೇ ಮಳೆ. ಆದರೂ ಸಕ್ಕತ್ತಾಗಿದೆ ವೆದರ್. ಇಲ್ಲಿ ಮೇಲ್ ಮೋಡ, ಅಲ್ಲಿ ದೂರದಲ್ಲಿ ಫಾಗು, ಬೆಟ್ಟ, ಸುತ್ತ ಒಳ್ಳೆ ಗ್ರೀನು, ಆ್ಯಂಟಿಕ್ ಪೀಸ್ ಟೆಂಪಲ್ಲು. ವೆದರೇ ವೆದರ್. ಇಂದು ಬಂದ ಬೇಲೂರಿಗೆ ಎಷ್ಟು ಟೈಮು, ಅಯ್ಯೋ ಟೈಮ್ ನೋಡ್ಕೊಳ್ಳಿಲ್ಲ. ಬೇಲೂರು ಹಳೆಬೀಡು ಎಲ್ಲ ಅದೇ ಥರ ಇರ್ತದೆ ಆ್ಯಕ್ಚುಲಿ, ಅಕ್ಕಪಕ್ಕ. ಪೂಜೆ ಮಾಡಿ ಮುಚ್ಚಿಬಿಟ್ಟಿರ್ಬೇಕು ವಾಪಸ್ಸು. ಬೇಲೂರು ಆಯಿತು, ಹಳೆಬೀಡು ಆಯಿತು. ಈಗ ಒಂದು 8 ಗಂಟೆ ಆಯ್ತಿರ್ಬೇಕು, ನಾಷ್ಟದ ಟೈಮ್ ಆಯಿತು. ಎಲ್ಲ ನಾಷ್ಟಕ್ಕೆ ಹಾಕಿ ಅಂದರು. ಹಿಂಗೇ ಹೋಗ್ತಾಯಿದ್ದು, ಅಂದಾಗ ಉದ್ದಕ್ಕೂ ಸ್ಪಾಟ್ ಹುಡುಕ ಬಂದು ಯಾವುದೋ ಸ್ಪಾಟ್ ಸಿಕ್ತು. ಹೆಂಗೆ ಹೇಳಿ ಅಡುಗೆ ಮಸ್ತಲ್ಲ, ಎಷ್ಟೊಳಗೆ ಆರಾಮಾಗಿ 2 ಕಾರ್ ಹಾಕ್ಕೊಂಡು ಎಲ್ಲ ಐಟಮ್, ಪಾತ್ರೆ ಐಟಮ್ಗಳೆಲ್ಲ ತಂದುಬಿಟ್ಟಿದ್ದೆ. ಎಲ್ಲ ಹಚ್ಕೊಂಡು ನೀಟಾಗಿ ಚಾಪೆ ಹೋಗುತ್ತಾರೆ. ಒಬ್ಬರು ಹಸಿತಾ ಇರೋದು, ಒಬ್ಬರು ತರಕಾರಿ ಕಟ್ ಮಾಡ್ತಾ ಇರೋದು. ಒಳ್ಳೆ ಭರ್ಜರಿ ಅಡುಗೆ ಆಗ್ತಾಯಿದೆ. ಒಳ್ಳೆ ಭರ್ಜರಿ ಪಲಾವ್ ಮಾಡ್ತಿದ್ದಾರೆ ನಮ್ಮ ಅಕ್ಕ, ಭೂಮಿ ಅಕ್ಕ. ಒಳ್ಳೆ ಫ್ಲೇವರ್ ಅಡುಗೆ ಮಾಡಿಕೊಂಡು ಪಲಾವ್ ತಿನ್ಕೊಂಡು ಎಲ್ಲರೂ ಬಿಸಿ ಬಿಸಿ ಬೆಳೆ ಚಳಿ ವೆದರ್ ಅದಕ್ಕೂ ಹೊಡ್ತಾ ಇರೋದು. ನಾನು ನಿನ್ ಕೆಟ್ಟ ಮಾತು ಬೈತೀನಿ ನೋಡಿ, ನಿನ್ ಸಣ್ಣ ಮಗ ಅಂತ ಸುಮ್ಮನೆ ಇದೀನಿ ನಾನು. ಇನ್ನೇನು ಬಿಸಿ ಬಿಸಿ ಅಡುಗೆ ರೆಡಿ ಆಯ್ತು. ಇನ್ನು ತಿಂತಾ ಇರೋದು ವೆದರ್ಗೆ ಅನ್ನಷ್ಟು ಜೋರಾಗಿ ಮಳೆ ಹಿಡ್ಕೊಬಿಡ್ತು. ಎಲ್ಲ ಪಾತ್ರೆ ಸಾಮಾನೆಲ್ಲ ಬಿಸಾಕ್ಬಿಟ್ಟು ಎಲ್ಲ ಅವ್ರ ಕಾಸು ಸಿಕ್ಕಿದ ಕಾರ್ಗೆಲ್ಲ ಅದು ಕೂತ್ಕೊಬಿಟ್ಟವ್ರೆ. ಮುಗಿದ ತಕ್ಷಣ ನಮ್ಮ ನೆಕ್ಸ್ಟ್ ಸ್ಟಾಪ್ ಇಟ್ಟಿದ್ದೆ ಮಂಜರಾಬಾದ್ ಫೋರ್ಟ್ಗೆ. ಇನ್ನೊಂದು 41 ಕಿಲೋಮೀಟರ್ಸ್ ಏನೋ ಇತ್ತು, ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಸೈಡ್ಗೆ ಹಾಕಿದ್ದು. ನಮ್ಮ ದಾವಳಿ ತಪ್ಪಲ್ಲ. ಸರಿ ಮಳೆ ನಿಲ್ತು ಅಂತ ಊಟಕ್ಕೆ ಕೂತ್ಕೊಳ್ಳೋಣ ಅನ್ನೋಷ್ಟರಲ್ಲಿ ನೋಡಿ, ಛತ್ರಿ ಹಿಡ್ಕೊಂಡು ಒಬ್ರು ತಟ್ಟೆ ಹಿಡ್ಕೊಂಡು ಒಬ್ರು ಕಾರ್ ಕೆಳಗೆ ನಿಂತ್ಕೊಂಡು ಹಿಂಗೆ ತಿನ್ಕೊಂಡು ಪಟ್ ಅಂತ ಹತ್ತುವೆ ಕಾರಿಗೆ. ಆದ್ರೂ ಭಾರಿ ಹಿಂಸೆ ಗುರು, ಹಿಂಗೆಲ್ಲ ಮಳೆ ಎಲ್ಲ ಸಾಯ್ತು. ಅಡಿಗೆ ಚೆನ್ನಾಗಿದೆ, ಬಿಸಿ ಹಾಕೊಂಡು ಪಟ ತಿಂದಿದ್ಕು. ಅದಕ್ಕೂ ಸೆಕೆ ಕಿತ್ಕೊಂಡು ಹರಿತದೆ ಬಿಸಿ ಈ ಮಳೆ ಇಲ್ವೇ. ಯಾವ ರೇಂಜ್ ಬಿಸಿ ಇತ್ತು ಅಂದ್ರೆ ಬಾಳೆ ಎಲ್ಲ ಕರ್ರಗ ಬಿಟ್ಟಿದೆ ನೋಡಿ. ಈ ರೇಂಜ್ ಬಿಸಿ ಇರೋದನ್ನ ತೆಗೆದು ನಾವು ಬಿಸಿನೇ ಹೊಗೆ ಬತ್ತಾರಂಗೆ ಬಾಯಿಗೆ ಹಾಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮಂಜರಾಬಾದ್ ಕಡೆ ಹೊರಟು. ಜಸ್ಟ್ ಅರ್ಧ ಕಿಲೋಮೀಟರ್ ಇದೆ ಡಿಸ್ಟೆನ್ಸ್ ಅಷ್ಟೇ, ಬಟ್ ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ಮುಂದ್ಗಡೆನೂ ಗಾಡಿಗಳು, ಹಿಂದ್ಗಡೆನೂ ಗಾಡಿಗಳು. ಅದೇ ಈಗ ಟ್ರೆಂಡಿಂಗಲ್ಲಿ ಓಡ್ತಿದೆಯಲ್ಲ, ನಾವು ಅಂದ್ಕೊಳ್ಳೋ ಥರ ಇಡೀ ಬೆಂಗಳೂರೇ ಅಂದ್ಕೊಂಡು ಚಿಕ್ಕಮಂಗ್ಳೂರಿಗೆ ಬಂದುಬಿಟ್ಟಿದೆ ಅಂತ, ಆ ಥರ ಆಗ್ಬಿಟ್ಟಿದ್ದು ಪರಿಸ್ಥಿತಿ. ಕೊನೆಗೆ ಬೆಟ್ಟ ಹತ್ತಿ ಮಂಜೋದಾರ ಫೋರ್ಟ್ಗೆ, ಮೆಂಜೋದಾರನೂ ಏನೋ ಐತೆ ಫೋರ್ಟಿಗೆ ಬಂದು. ಗುಹೆಗಳ ಥರ ಕೋಟೆ ಒಂಥರ, ಅವ್ರವ್ರ ಕಾಲದಲ್ಲಿ ಅವ್ರಿಗೆ ಬೇಕಾದಂಗೆ ಕಟ್ಕೊಂಡವ್ರ ಕೋಟೆ. ಏನಿದೆ ಏನಿಲ್ಲ. ಈ ಸೈನಿಕರಿಗೆ ಮನೆಗೊಳಗೆ ಜಾಗ ಕೊಟ್ಟಿದ್ರನ್ನಪ್ಪ ಇಲ್ಲಿ. ನೋಡಪ್ಪ ಸ್ಟಾರ್. ಸ್ಟಾರ್ ಹಿಂದಿನ ಕಾಲದ ಸೆಕ್ಯೂರಿಟಿ ಗಾರ್ಡ್ ಸಿಪಾಯಿ ನೋಡ್ರಪ್ಪ. ಏನ್ರಪ್ಪ ನೋಡ್ಬೇಕು ಇಲ್ಲಿ. ಆ್ಯಕ್ಚುಲಿ ಅದೆಲ್ಲ ಒಳಗಡೆ ಹೋಯ್ತದೆ. ಪ್ಲಸ್ ಇದು ಸ್ಟಾರ್ ಅಲ್ಲ. ನೀವು ಮೇಲ್ಗಡೆ ಇದು ನೋಡೋಕೆ ಬರ್ಬೇಕು. ಆ್ಯಕ್ಚುಲಿ ನಾವು ಇಲ್ಲಿದ್ದೀವಿ, ನಾವು ಅಲ್ಲಿ ಮೇಲೆ ಹತ್ತಿದ್ರೆ ವ್ಯೂ ಪಾಯಿಂಟ್ ಯಾವ ಥರ ಇದೆಯೋ ಗೊತ್ತಿಲ್ಲ. ಗುಡ್ನಲ್ಲಿ ಇಲ್ಲಿ ನೀವು ಮೇಲೆ ಅಂದ್ಕೊಂಡ್ರೆ ಇದು ಹಿಂಗೆ ಇರೋದು. ಈ ಕೋಟೆ ಅಂದರೆ ಇದ್ರ ಮೇಲೆ ಅರಮನೆ ಏನಾದ್ರು ಇರ್ಬೇಕು ತಾನೆಲ್ಲ ಹೊಡೆದಾಕ್ಬಿಟ್ಟಾರ. ಇದನ್ನ ಡಿಫ್ರೆಂಟಾಗಿ ಕಟ್ಕೊಂಡವ್ರ ಗೊತ್ತಿಲ್ಲ. ಇದ್ರ ಬ್ಯಾಕ್ಗ್ರೌಂಡ್ ನಮ್ಗೆ ಗೊತ್ತಿಲ್ಲದೆ ಮಾತಾಡೋದು ಬೇಡ. ಅದು ತುಂಬ ಕಷ್ಟ ಆಯಿತು ನೋಡಿ. ಇದು ಎಂಟ್ರಿ. ಸ್ಟಾರ್ ಇಲ್ಲಿಂದ ಕಾಣುತ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಿಟ್ಟರೆ ಮೊಬೈಲ್ ಕೆಳಗೋಗುತ್ತೆ. ಇಲ್ಲಿ ತೂತ್ಗಳಿರ್ತದಲ್ಲ, ಇಲ್ಲಿ ಪಿರಂಗಿ ಹಾಕೊಂಡು ಶೂಟ್ ಮಾಡೋಕೆ ನಾವು ಮಡಿಕೊಂಡಿದ್ರೆ ಏನೋ ಗೊತ್ತಿಲ್ಲ. ಅಲ್ಲಿ ಕಾಣಿಸುತ್ತೆ ನೋಡಿ, ಅಲ್ಲಿ ಕಾಣಿಸುತ್ತೆ.
ಫಾಗು. ಬೆಟ್ಟದ ಭೈರವೇಶ್ವರ ಟೆಂಪಲ್, ಲವ್ ಮಾಕ್ಟೇಲ್ 2 ಇದೆಯಲ್ಲ ಪ್ಲೇಸು, ಆ ಪ್ಲೇಸ್ ಇದು. ಇದೊಂದು ಸ್ಲೋಪ್ ಇದೆ, ಒಂದೇ ಗೇರಲ್ಲಿ ಹತ್ತಿಸ್ಬೇಕು, ಇಲ್ಲ ಅಂದರೆ ಗಾಡಿ ಕ್ಲಚ್ ಪ್ಲೇಟ್ ಎಲ್ಲ ಊಷ್ಟು ನೋಡಿ. ಫುಲ್ ಅಲ್ಲೆಲ್ಲ ಗಾಡಿಗಳಿದೆ, ಇಲ್ಲಿಂದ ಕಾಣಿಸ್ತಿಲ್ಲ, ಫುಲ್ ಫಾಗು. ಟೈಮ್ ಎಷ್ಟಾಗೋದು? 2:49 ಅಂದರೆ 3 ಗಂಟೆ ಅಕ್ಕಪಕ್ಕ. 3 ಗಂಟೆಲಿ ಯಾವ ರೇಂಜಿಗೆ ಫಾಗ್ ಬರ್ತಾ ಇದೆ ನೋಡಿ ಬೆಟ್ಟದ ಭೈರವೇಶ್ವರ ಟೆಂಪಲಲ್ಲಿ. ಕೆಸರು ಕೆಸರು ಕೆಸರು. ಲವ್ ಮಾಕ್ಟೇಲ್ 2 ಅಲ್ಲಿ ಒಂದು ಸಾಂಗಲ್ಲಿ ಬರುತ್ತಲ್ಲ ಸ್ಪಾಟು, ಅದೇ ಸ್ಪಾಟ್ ಇದು. ಶಬಾ ಗಾಯ್ಸ್, ಅಂತೂ ಇಂತೂ ಫೈನಲ್ಲಿ ವಿತೌಟ್ ಬುಕ್ಕಿಂಗ್ ನಮಗೆ ರೂಮ್ ಸಿಕ್ತು. ಶನಿವಾರ ಭಾನುವಾರ ವೀಕೆಂಡು, ಸಾಲದಿಕ್ಕೆ ದಸರಾ ರಜಾ ಬೇರೆ ಇದೆ. ಎಲ್ಲ ಫುಲ್ಲು ರೋಡೆಲ್ಲ ಜಾಮು, ಎಲ್ಲ ಟ್ರಾಫಿಕ್ ಸಾಲದಿಕ್ಕೆ. ಶನಿವಾರ ನೈಟ್ ಇವತ್ತೆಲ್ಲ ಬುಕ್ಕು, ಎಲ್ಲೂ ಇಲ್ಲ. ಯಾರು ಕೇಳಿದ್ರು ಇಲ್ಲ, ನಾವು ಗೂಗಲ್ ಮ್ಯಾಪಲ್ಲಿ ನಿಯರ್ ಬೈ ಸ್ಟೇಸ್ ಅಂತ ಸರ್ಚ್ ಮಾಡಿ ನಾವು 9 ಜನ ಯಾವುದೋ ಒಂದು ಕೊನೆಗೆ ಸಿಗ್ತಾವೆ. ಲೊಕೇಶನ್ ಕಳಿಸಿದ್ರು, ಬಂದು ಗೂಗಲ್ ಮ್ಯಾಪೇ ಮುಗಿದೋಯ್ತು. ಅಲ್ಲಿಂದ ಇವ್ರು ಯಾರೋ ಫೋನ್ ಮಾಡಿದ್ರು, ಸರ್ ಎಂಡ್ ಆಗುತ್ತೆ ರೋಡ್ ಅಲ್ಲಿದೆ, ಅಲ್ಲಿಂದ ಇನ್ನೂ ಮುಂದೆ ಬನ್ನಿ ಅಂದ. ಅಲ್ಲೆಲ್ಲ ಕೊಚ್ಚಿ ರೋಡು, ಫುಲ್ ಯಾವುದೋ ಬೆಟ್ಟ ಹತ್ತಾ ಇದೆ, ಘಾಟ್ ಸೆಕ್ಷನ್, ಎಲ್ಲೂ ಲೈಟ್ ಇಲ್ಲ, ಎಲ್ಲ ಕಡೆ ಕತ್ಲೆ. ಹಿಂಗೆಲ್ಲ ಬಂದಾಗ ತಲೆ ಕೆಡ್ಸ್. ಬಟ್ ಡೇ ಟೈಮಲ್ಲಿ ಮಾತ್ರ ಒಳ್ಳೆ ಫಾರೆಸ್ಟ್ ಒಳಗೆ ಸಖತ್ತಾಗಿದೆ. ಬಟ್ ಈಗ ಬರಬೇಕಾದ್ರೆ ತುಂಬಾ ಭಯ ಆಯಿತು ಆ್ಯಕ್ಚುಲಿ. ಬಟ್ ಇಲ್ಲಿಗೆ ಬಂದಮೇಲೆ ಇಲ್ಲೆಲ್ಲ ವಾತಾವರಣ ನೋಡಿದ್ಮೇಲೆ ಸ್ವಲ್ಪ ಈಗೆಲ್ಲ ಕಾಮ್ ಆಗಿದೆ, ಒಂಥರ ಚೆನ್ನಾಗಿದೆ. ಬಜೆಟ್ಗೆ ಓಕೆ ವರ್ತು ಅಂತ ಅನ್ನಿಸ್ತಿದೆ. ಅಂದರೆ ಆ್ಯಕ್ಚುಲಿ ಈ ಸೀಸನ್ ಟೈಮಲ್ಲಿ ನಮಗೆ ಸಿಕ್ಕಿರೋ ದೊಡ್ಡ ವಿಷಯ. ಆ್ಯಕ್ಚುಲಿ ಎಷ್ಟು ನಾವು 15 ಚೆಕ್ ಮಾಡಿದ್ವಿ, ಒಂದು 4-5 ಜನ ಫುಲ್ 4-5 ಜನ ನಿಂತ್ಕೊಂಡು ಚೆಕ್ ಮಾಡಿರೋದು. ಅವ್ರೊಂದು ಕಡೆ ಇವ್ರೊಂದು ಕಡೆ, ಒಬ್ರು ಬುಕ್ ಮೈ ಶೋಲಿ, ಇಬ್ಬರು ಗೂಗಲ್ ಮ್ಯಾಪು, ಹಂಗೆ ಹಿಂಗೆ ಅಂತೆಲ್ಲ ಕಡೆ ಚೆಕ್ ಮಾಡಿ ಕೊನೆಗೆ ಫೈನಲ್ ಆಗಿದ್ದು. ನೀವು ಸರಿ ನಿಮಗೆ ಒಂದು ಆಫರ್ ಕೊಡ್ತೀನಿ. ಇದು ಗೇಟು ಡೇ ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಲ್ಲಿಂದ ಗೇಟಿಂದ ಎಂಟ್ರಿ ಆದೋ ನೋಡಿ. ಇಲ್ಲೊಂದು ಆಲ್ರೆಡಿ ಒಳಗೆ ಬಂದ ತಕ್ಷಣ ಮೊದಲು ಒಂದು ಟಿ ನಿಂತಿತ್ತು. ಸೊ ಆಲ್ರೆಡಿ ಫ್ಯಾಮಿಲಿ ಬಂದಿದ್ದಾರೆ ಅಂತ ಒಂದು ಸಮಾಧಾನ ಬಂತು. ಈ ರೋಡು ಒಂಥರ ಫುಲ್ಲು ಕತ್ಲೆ. ನಾವು ಬಂದು ತಿರುಗಿಸಿದ ತಕ್ಷಣ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಇಲ್ಲಿ ಫೈರ್ ಕ್ಯಾಂಪು ಇದೆ. ಇದೊಂದು ರೂಮ್ ನಮಗೆ ಕೊಟ್ಟಿದ್ದಾರೆ. ಗಿಡ್ಸ್ ಎಲ್ಲ ಇರೋದಕ್ಕೆ ನಾವು ಮಾಡಿಕೊಟ್ಟಿರೋ ರೂಮ್ ಮಾತ್ರ ವ್ಯಾಲ್ಯೂ ಫಾರ್ ಮನಿ. ಆಮೇಲೆ ನಾವು ಅಡುಗೆ ಎಲ್ಲ ಅಲ್ಲಿಂದನೇ ಮಾಡ್ಕೊಂಡ್ಬಂದ್ಬಿಟ್ಟಿದ್ದು. ಅಂದರೆ ಅಡುಗೆಗೆಲ್ಲ ತಯಾರಿ ಮಾಡ್ಕೊಂಡ್ಬಂದ್ಬಿಟ್ಟಿದ್ದು. ನೀವು ನೋಡಿರೋ ಥರನೇ ವೈಫೈ ಇದೆ. ಅಂಕಲು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ವೈಫೈ ಸಿಗ್ನಲ್ದು ಪಾಸ್ವರ್ಡ್ ಎಲ್ಲ ಕೊಟ್ಟರು ನಮಗೆ. 3 ರೂಮ್ಸ್ ಇದೆ. ಈ ಕಡೆ ದೊಡ್ಡ 2 ಫ್ಯಾಮಿಲಿ ರೂಮ್ಸ್ ಇದೆ. ಆರಾಮಾಗಿ ಜಾಗ ಇದೆ. ಡೇ ಟೈಮಲ್ಲಿ ಮಾತ್ರ ನನ್ನ ಪ್ರಕಾರ ಸಕ್ಕತ್ತಾಗಿರುತ್ತೆ ಸುತ್ತ ವ್ಯೂ ನೋಡಿ. ಕ್ಯಾಂಪ್ ಫೈರ್ಗೂ ಪ್ರಿಪೇರ್ ಮಾಡಿಸಿದ್ವಿ. ಏನು ಅಂದರೆ ಇಲ್ಲಿ ಫೆಸಿಲಿಟಿ ಏನಂದರೆ ಒಳಗಡೆ ನೋಡೋಂಗಿಲ್ಲ. ಫುಡ್ಡು ಗಿಡ್ಡು ಎಣ್ಣೆ ಸಿಗರೇಟ್ ಎಲ್ಲ ಇಲ್ಲಿ ಹೊರಗಡೆ ಕೂತ್ಕೊಂಡು ಟೇಬಲ್ ಫೆಸಿಲಿಟಿ ಇದೆಯಂತೆ. ಆರಾಮ್ ಕೂತ್ಕೊಂಡಿಬೋದು. ಕ್ಯಾಂಪ್ ಫೈರ್ ಇಲ್ಲಿ ಸುತ್ತ ಹಾಕೊಂಡು ಕ್ಯಾಂಪ್ ಫೈರ್ ಮಾಡ್ಕೋಬೋದು. ಬನ್ನಿ ಅಡುಗೆ ನೋಡೋಣ. ಅಡುಗೆ 2 kg ಬರ್ತಾ ಅಂದವೆ. ಆಲ್ರೆಡಿ ಚಿಕನ್ ಹೊಡ್ಸ್ಕೊಂಡು ಬಂದಿದ್ದು. ಅದರಲ್ಲಿ ಅರ್ಧ ಗ್ರೇವಿಗೆ, ಅರ್ಧ ಬಿರಿಯಾನಿಗೆ ಅಂತ ನಿಂತಿದ್ದಾರೆ. ಎಲ್ಲ ವ್ಯವಸ್ಥೆ ಮನೆಯಿಂದಲೇ ಇದೆ. ಎಣ್ಣೆ ಮಸಾಲೆ ಗಿಸಾಲೆ ಅಕ್ಕಿ ಎಲ್ಲ ನೋಡಿ. ಒಂಥರ ಗ್ಯಾಸ್ ಸ್ಟವ್, ಸಿಲಿಂಡ್ರ್ ಮೇಲೆ ಸ್ಟವ್ ಇರುತ್ತೆ. ಅಲ್ಲೇ ಡೈರೆಕ್ಟಾಗಿ ಕೆಳಗಡೆ ಒಂದು ಆನಲ್ಲಿರುತ್ತೆ, ಇನ್ನೊಂದು ಆ ಕಡೆ ಸ್ವಿಚ್ ಇದೆ. ಆ ಥರ ಇದೆ. ಭರ್ಜರಿಯಾಗಿ ಒಂದು ಬೇಗ ಅಡುಗೆ ಆಗುತ್ತೆ. ಇದು ಹಾಕ್ಕೊಂಡು ಆರಾಮಾಗಿ ಕುಂತ್ಕೊಂಡು ಸುತ್ತ ಚೇರ್ ಹಾಕ್ಕೊಂಡು ಊಟ ಗೀಟ ಮಾಡಿಕೊಂಡು ಇಲ್ಲೇ ಇದ್ದಾರಾ? ಇದಕ್ಕೆ ಎಕ್ಸ್ಟ್ರಾ 500 rupees. ಏನೋ ಮಿಕ್ಸಿಂಗ್ ಇದ್ದಿದ್ದು ಕವರ್ ಅಪ್ ಮಾಡ್ಬಿಡ್ತು. ಚಿಕನ್ ಅಡುಗೆ ಮಾಡ್ತಾಯಿದ್ರು. ಒಂದು 2-3 ಚಿಕನ್ ತಗೊಂಡು ಸುಟ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ. ಅಂಕಲ್ ಫ್ರೀಯಾಗಿ ಸ್ಟಿಕ್ ಕೊಟ್ಟಿದ್ದಾರೆ, ಸುಟ್ಕೊಂಡು ತಿನ್ನಪ್ಪ ಆರಾಮಾಗಿ ಅಂತ. ಗುಡ್ ಮಾರ್ನಿಂಗ್. ಅದು ರೆಡಿ ಆಗೋದ್ರೆಲ್ಲ 7 ಗಂಟೆ ಇದ್ದಿದ್ದೀವಿ. ನೈಟ್ ನೋಡೋಕ್ಕಿಂತ ಬೆಳಿಗ್ಗೆ ಸಕ್ಕದಾಗಿದೆ ಮಾತ್ರ. ಫಾಗಿಗೆಲ್ಲ ಕಟ್ಕೊಂಡು ಸುತ್ತ ತುಂಬ ಫಾಗಿದ್ದು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಬಟ್ ಫಾಗಿಗೆಲ್ಲ ಕಟ್ಕೊಂಡು ಸುತ್ತ ಗ್ರೀನರಿ ಸಕ್ಕದಾಗಿದೆ ಮಾತ್ರ. ಹೋಮ್ ಸ್ಟೇ ತೋರಿಸ್ತೀನಿ. ಒನ್ಸ್ ಮೋರ್ ಅಂತ ತಿಂತಾ ಇದ್ದೀವಿ.